ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು ಜಾನು, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನೀನು ಯಾಕೋ ತುಂಬ ಡಲ್ ಆಗಿದೆಯಲ್ಲೇ. ಮೊದಲೆಲ್ಲ ನನ್ನ ನೋಡಿದ ತಕ್ಷಣ ಎಷ್ಟು ಖುಷಿಯಿಂದ ಮಾತಾಡಿಸ್ತಿದ್ದೆ. ಈಗ ನೋಡಿದ್ರೆ ಆ ಖುಷಿನೇ ಕಾಣ್ತಿಲ್ಲ. ಯಾಕೆ, ಏನಾಯ್ತು? ಏನೂ ಇಲ್ಲ ಅಕ್ಕ, ನಾನು ಖುಷಿಯಾಗೇ ಇದ್ದೀನಿ. ಇಲ್ಲ ಜಾನು, ನನ್ನ ಹತ್ರನೇ ನೀನು ಸುಳ್ಳು ಹೇಳ್ಬೇಡ. ನೀನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೋಡು, ನೀನು ನೋಡ್ತಿದ್ರೆ ಮನಸ್ಸಲ್ಲೇ ಏನೋ ಇಟ್ಕೊಂಡು ಕೊರಗ್ತಿದ್ಯಾ ಅನ್ನೋ ಹಾಗಿದೆ. ಅದೇನು ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಳೆ. ಅಕ್ಕ, ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ. ಏನಾದರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ದೇ ಇರ್ತೀನ? ಇಲ್ಲ ಜಾನು, ನಾನು ನಿನ್ನ ಮಾತನ್ನ ನಂಬಲ್ಲ. ನೀನು ಮಾತಾಡ್ತಿರೋದು ನೋಡಿದ್ರೆ ಯಾಕೋ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ಬೇಗ ಈ ಅಕ್ಕನ ದೂರ ಮಾಡಿಬಿಟ್ಯಾ? ಅಯ್ಯೋ ಇಲ್ಲ ಅಕ್ಕ. ಜಾನು, ಎಲ್ಲ ಸರಿಗಿದೆ, ನಾನು ಖುಷಿಯಾಗಿದ್ದೀನಿ ಅಂತ ನೀನು ಮಾತಲ್ಲಿ ಹೇಳ್ತಿರ್ಬಹುದು. ಆದರೆ ನಿನ್ನ ಕಣ್ಣು ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿದ್ದೆ ಕಣೆ. ಅದೇನು ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಡು. ಜಾನ್ಯವರೇ, ಸಾರಿ, ಇನ್ನು ಪರ್ಸ್ನಲ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ಇಲ್ಲ ಇಲ್ಲ ಜಾನ್ತವ್ರೆ, ಅವಳು ಬಂದಾಗ್ಲಿಂದ ಯಾಕೋ ಡಲ್ ಆಗಿದ್ದಾಳೆ, ಅದಕ್ಕೆ ಯಾಕೆ ಅಂತ ಕೇಳ್ತಿದ್ದೆ ಅಷ್ಟೇ. ನಿಮ್ಗೇನಾದ್ರೂ ಗೊತ್ತಾ? ಅದು ಸರ್ಪ್ರೈಸ್ ಅಂತ ಹೇಳಿ ಇವ್ರಿಗೆ ಹೇಳ್ದೆ ಕರ್ಕೊಂಡ್ಬಂದ್ಬಿಟ್ನಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಮತ್ತೆ ಫೋನ್ ಮಾಡಿಸಿ ಮಾತಾಡ್ಸಿದ್ರು, ಆಯ್ತು, ಏನು ಉಪಯೋಗ ಆಗಲಿಲ್ಲ, ಇನ್ನೂ ಕೋಪ ಮಾಡ್ಕೊಂಡೇ ಇಲ್ಲ. ರೀ, ಇವಾಗ ಇದೆಲ್ಲ ಹೇಳೋದು ಬೇಕಿತ್ತಾ? ಜಾನು, ಜಯಂತ್ ಅವ್ರು ಹೇಳೋದು ಸರಿಯಾಗೇ ಇದೆ ಕಣೆ. ಇಷ್ಟು ದೂರ ನಿನ್ನನ್ನು ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದಿದ್ದಾರೆ ಅಂದಮೇಲೆ ನೀನು ಹೀಗಿದ್ರೆ ಹೇಗೆ? ಸರ್ಪ್ರೈಸ್ ಅಂದಮೇಲೆ ಖುಷಿಯಾಗಿರ್ಬೇಕು, ಈಗ ಕೋಪ ಮಾಡ್ಕೊಂಡಿರೋಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರಿ ಭಾವನಾ. ನೋಡಿ, ಶ್ರೀಲಂಕಾ ಎಷ್ಟು ಸುಂದರವಾದ ದೇಶ, ಜಾಗಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗ್ತಾ ಇದೆ. ಜಾನ್ಯವರಿ ಕೋಪ ಮಾಡ್ಕೊಂಡಿದ್ರೆ ನೆಮ್ಮದಿಯಲ್ಲಿದೆ. ಸಾಕು ಸಾಕು, ನಾನೇನು ಕೋಪ ಮಾಡ್ಕೊಂಡಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ಅಕ್ಕನ ಜೊತೆ ಸೇರಿಕೊಂಡು ನೀವು ನಂಗೆ ಕಾಡಿಸ್ಬೇಡಿ. ಹೇಗೋ ನಾವು 4 ಜನ ಸೇರಿದ್ದಂತೂ ಆಗಿದೆ. ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಹೇಳ್ತೀನಿ? ಬಂಗಾರಿ, ನೀ ಇತ್ತೀಚೆಗೆ ಯಾಕೋ ಭಾವನ ಮೇಲೆ ತುಂಬ ಸಿಂಪತಿ ತೋರಿಸ್ತಾ ಇದೆಯಾ. ಅವಳಿಂದ ನಮ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ನೆನಪಿದೆ ಅಲ್ವಾ? ನೆನಪಿದೆ ರವಿ. ಆದರೂ ಮುಚ್ಚೋಗಿರೋ ನಮ್ಮ ಅಣ್ಣನ ಕೇಸ್ನ ರಿಓಪನ್ ಮಾಡಿಸಿದಾಳೆ ಅನ್ನೋ ಕರ್ಟಸಿ ಕೂಡ ಇದೆ. ಅದು ಅಲ್ಲದೆ ಖುಷಿ ಇವಾಗ ನಮ್ಮ ಜೊತೆನೇ ಇದ್ದಾಳಲ್ವಾ, ಸುಮ್ಮನೆ ನಾನು ಯಾಕೆ ಅವಳ ಮೇಲೆ ದ್ವೇಷ ಕಾರಲಿ? ಹಾಗಂತ ಅನಾವಶ್ಯಕವಾಗಿ ಏನಾದರೂ ನನ್ನ ತಂಟೆಗೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ರವಿ, SP ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸರ್, ನಾನೇ ಸ್ಟೇಷನ್ ಹತ್ರ ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಮೇಡಮ್, ಯಾಕಂದರೆ ನಿಮ್ಮ ಅಣ್ಣನ ಆಕ್ಸಿಡೆಂಟ್ ಕೇಸ್ಗೆ ಒಂದು ಹಿಂಟ್ ಸಿಕ್ಕಿದೆ. ಹಿಂಗೆ ಸಿಕ್ಕಿದ್ಯಾ? ಏನದು? ಅದೇ ನಿಮ್ಮ ಅಣ್ಣವ್ರ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಕಾರ್ ಸಿಕ್ಕಿದೆ. ಈಗ ಆ ಕಾರ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದಮೇಲೆ ಆಕ್ಸಿಡೆಂಟ್ ಮಾಡಿದವನು ಖಂಡಿತ ಸಿಗ್ತಾನೆ. ಇದು ನಿಜವಾಗ್ಲೂ ಗುಡ್ ನ್ಯೂಸ್ ಸರ್. ಆಕ್ಸಿಡೆಂಟ್ ಮಾಡಿದವನು ಸಿಕ್ಕಿದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ನೀವು. ಯೋಚನೆ ಮಾಡಬೇಡಿ ಮೇಡಮ್, ಅವನ ವಿಷಯ ಗೊತ್ತಾಗ್ತಿದ್ದಾಗೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಶೋರ್ ಸರ್. ಓಕೆ ಮೇಡಮ್, ಬಾಯ್. ರವಿ, ಆಕ್ಸಿಡೆಂಟ್ ಮಾಡಿರೋ ಕಾರ್ ಸಿಕ್ಕಿದೆಯಂತೆ. ಇವಾಗ ಆಕ್ಸಿಡೆಂಟ್ ಮಾಡಿದನು ಇನ್ನೇನು ಸಿಕ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಅವನೇನಾದರೂ ಸಿಕ್ಕಿದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ರವಿ. ರವಿ, ನನ್ನ ಅಣ್ಣನ ಕೇಸ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ.
ಆಕ್ಸಿಡೆಂಟ್ ಮಾಡಿರೋ ಸಿದ್ದು ಫಾರಿನಲ್ಲಿದ್ದಾನೆ, ಇಲ್ಲಿ ಕಾರ್ ಸಿಕ್ಕಿದೆ, ಅವನು ಸಿಗ್ತಾನೆ ಅಂತ ಹೇಳ್ತಿದ್ದಾರೆ. ಅಂದರೆ ಸಿದ್ದುನ ಅಲ್ಲೇ ಹೋಗಿ ಅರೆಸ್ಟ್ ಮಾಡ್ತಾರೆ. ಹೇಗಾದರೂ ಆಗಲಿ ಅವನು ಸಿಕ್ಕಾಕೊಂಡ್ರೆ ನನ್ನ ದಾರಿನೂ ಕ್ಲಿಯರ್ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕಾರ್ ಸಿಕ್ತು, ಇನ್ನೇನು ಅವನು ಹಿಡಿತಾರೆ ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಂತೂ ನಿನ್ನ ಹೋರಾಟಕ್ಕೆ, ನಿನ್ನ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ತು. ಇಲ್ಲ ರವಿ, ನನ್ನ ಹೋರಾಟಕ್ಕೆ ಫಲ ಸಿಕ್ಕಿದಲ್ಲ ಇದು, ಭಾವನನ್ನ ಹೋರಾಟಕ್ಕೆ ಸಿಕ್ಕಿರೋ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.